ನೀವೆಲ್ಲಿ ಬರ್ತೀರಾ? ಅಲ್ಲ ನೋಡಿ ನೆಗಡ್ ಬರ್ತಿತ್ತು, ಸುಮ್ಮನೆ ನಿಲ್ಬೇಕಿತ್ತು, ಒಂದು ಫೋಟೋ ಬರ್ತಿತ್ತು. ಓಕೆ उपचारार्थे क्षतांशापेक्षित व्यावहारिके चांद्रमानीः प्रभावादिः सृष्ट्या संवत्सरं मध्ये शौकतो नाम संवत्सर शिशिररथो माघमासे शुक्लपक्षे सप्तम्यायां तिथो वार्धवासरयुक्तायामेवं गुणविशेषनिष्ठायां सुदयति महागणविजय महालक्ष्मी ध्यानावाहन षोडशपूजा छत्रं चावरं सर्वोपचारमभ्योपचारपूजार्थे ಮೊಬೈಲ್ ಕೈ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಬನ್ನಿ ಒಕ್ಕೂಟದ ಅಧ್ಯಕ್ಷರಿದ್ದಾರೆ. ಈ ಸೈಡ್ ಉಂಟು.
ಲೋಕಾರ್ಪಣೆಗೊಂಡಿದೆ. ಆ ಸಂದರ್ಭದಲ್ಲಿ ನೂತನವಾಗಿ ಬಂದಿರತಕ್ಕಂಥ ಯೋಜನಾಧಿಕಾರಿಗಳು, ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಎಲ್ಲರ ಅತಿಥಿ ಗಣ್ಯರು ಮತ್ತು ಸೇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅವರು ನೂತನವಾಗಿ ಇವತ್ತು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀ ಕ್ಷೇತ್ರದ ಸತ್ವ ಗ್ರಾಮಾಭಿವೃದ್ಧಿ ಯೋಜನೆ ಡಿಸಿ ಚಿತ್ರದುರ್ಗ ದಿವಂಗತ ಡೆಪ್ಯೂಟಿ ತಹಶೀಲ್ದಾರ್ ಕೆಲಸ ಶ್ರೀಯುತ ಬ್ರಹ್ಮದೇವ, ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ರಾವ್ ಜಿಲ್ಲಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅವರನ್ನು ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಯೋಜನಾಧಿಕಾರಿಗಳು ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ತರ ಮೂಡಿಗೆರೆಯ ಶ್ರೀ ಶಿವಾನಂದ ಸರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಭವ್ಯ ಇತಿಹಾಸ ಹೊಂದಿರುವ ದೇಶ ನಮ್ಮದು. ಪರಂಪರೆಯುದ್ದಕ್ಕೂ ಭಾವನೆಗಳ ಭಾವನಾತ್ಮಕ ಭಾವನಾಂತರವನ್ನು ಪಸರಿಸುವಂತಹ ದೇಶ ನಮ್ಮದು. ಹೆತ್ತ ತಾಯಿ ಹೊತ್ತ ಭೂಮಿ ಎಲ್ಲರಿಗಿಂತಲೂ ಶ್ರೇಷ್ಠ. ಅಜ್ಜಿಯಿಂದ ಕತೆ ತೋರಿಸಿದ ಪ್ರೀತಿ ನಮಗೆಲ್ಲರಿಗೂ ಹೆಬ್ಬರವಾಗಿ ಬೆಳೆದು ಸಾವಿರಾರು ಮಹಿಳೆಯರು ಈ ಕಾರ್ಯಕ್ರಮದ ಮುಖಾಂತರ ಆರ್ಥಿಕವಾಗಿ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ಈ ಸಮಾರಂಭದ ಪ್ರಾರಂಭಕ್ಕೆ ದೇವರ ಸ್ತುತಿಯೊಂದಿಗೆ ಚಾಲನೆಯನ್ನು ನೀಡುತ್ತಿದ್ದಾರೆ ಶ್ರೀಮತಿ ಅಶ್ವಿನಿ ಮತ್ತು ತಂಡದವರು. ಜಯ
ಸಭಾ ಕಾರ್ಯಕ್ರಮದ ಅಧ್ಯಕ್ಷ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳ ಸೇರತಕ್ಕಂಥ ನಾವು ನೋಡಬೇಕು. ಅವ್ರಿಗೆ ಇನ್ನೊಂದು ಗುಟ್ಟನ್ನೇ ಹೇಳ್ತೇನೆ. ಇತ್ತೀಚೆಗೆ ವಾಟ್ಸಪ್ ಅಲ್ಲಿ ಒಂದು ನ್ಯೂಸ್ ಬಂದಿತ್ತು, ಅದು ಸತ್ಯ ಕೂಡ. ಇವತ್ತಿನ ದಿನಗಳಲ್ಲಿ ಸುಮಾರು ವರ್ಷಕ್ಕೆ ವರ್ಷಕ್ಕೆ 5 ಕೋಟಿ ಜನ ಸಾಯ್ತಾ ಇದ್ದಾರಂದ್ರೆ ದಯವಿಟ್ಟು ಯಾಕೆ ಉಲ್ಲೇಖ ಮಾಡಿ ಅಂತ ಹೇಳ್ಬಿಡಿ ಒಳ್ಳೆಯ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಇರಲಿಲ್ಲ ಅಂದ್ರೆ ದೇವರು ಕೊಟ್ಟಂತ ಈ ಇಂದ್ರಿಯ ಇದೆಯಲ್ವಾ, ಇದು ಅದ್ಭುತವಾದಂತಹ ಇಂದ್ರಿಯ. ವಿಮಾನದಲ್ಲಿ 2 ಇಂಜಿನ್ ಇದೆ, ಬರೀ 2 ಗಂಟೆ ಓಡುವ ವಿಮಾನದಲ್ಲಿ 2 ಇಂಜಿನ್ ಇದೆ. ಯಾಕಂದ್ರೆ ಮಾಡಿದ ವಿಜ್ಞಾನಿಗೂ ಧೈರ್ಯ ಇಲ್ಲ, ಎಲ್ಲೋ ಮೇಲೆ ಹೋದ್ರೆ ಇಂಜಿನ್ ಕೈ ಕೊಡುತ್ತೆ ಅಂತ ಹೇಳಿ ಅವನಿಗೆ ಧೈರ್ಯ ಇಲ್ಲ. ಆದ್ರಿಂದ 2 ಇಂಜಿನ್ ಅನ್ನು ಕೊಟ್ಟು ಹಾಕ್ತಾರೆ. ಎಲ್ಲ ಒಂದೇ ಇಂಜಿನ್ ಆದ್ರೆ ಇನ್ನೊಂದೇ ಇಂಜಿನ್ ಆಗಿ 2 ಇಂಜಿನ್ ಮಾಡ್ತಾರೆ. ಅದು ದೇವರು ಸೃಷ್ಟಿಸಿದಂತಹ ಹೃದಯಗಳಿರ್ತಾರೆ. ದಿವಸಕ್ಕೆ 1 ಲಕ್ಷ ಬರೆಯುತ್ತಂತೆ. ಕೇಳಿಕೊಳ್ಳಿ, ಇವತ್ತಿಗೂ ನನ್ನ ಕ್ಯಾಲ್ಕುಲೇಟರ್ ನನ್ನ ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ. 30,000 ದಿನ ಬದುಕಿದ್ರೆ ಅದು ಎಷ್ಟು ಹೊಡೀತದೆ ಅಂತ ಲೆಕ್ಕ ಹಾಕಲಿಕ್ಕೆ ಆಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳು, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳು ವೇದಿಕೆ ಕೊಡ್ತಾ ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. 30,000 ಕೇಸುಗಳ ಬರೀತೆ ಗೊತ್ತಿಲ್ಲ. ಆ ಒಂದು ಅಂಕಿಅಂಶಕ್ಕೆ ಈಗ ಹೇಳುವಂಥದ್ದು, ಇವತ್ತು ಪುರುಷರಿಗೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂಕಿಅಂಶ ಬೇಕೊಳ್ಳಿ. ಮಹಿಳಾ ವಿಚಾರಗೋಷ್ಠಿ, ಪುರುಷರಿಗೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಬರುತ್ತೆ, ಮಹಿಳೆಯರಿಗೆ ಕಮ್ಮಿ ಬರುತ್ತೆ, ಮಕ್ಕಳಿಗೆ ಬರೋದೇ ಇಲ್ಲ. ಇದು ವೈದ್ಯರು ಕೊಡತಕ್ಕಂಥ ಒಂದು ಅಂಕಿಅಂಶ. ಇದರ ಹಿಂದೆ ನಾನು ಒಂದ್ಸಲ ಕೇಳಿದಾಗ ಆಶ್ಚರ್ಯ ಆಯಿತು. ಯಾಕಿದು ದೇವರು ಕೂಡ ಏನಾದ್ರು ಡಿಸ್ಕ್ರಿಮಿನೇಷನ್ ಪಕ್ಷಪಾತ ಮಾಡಿದ್ರು ಅಂತ ಅನಿಸಿತು. ಆದ್ರೆ ರಹಸ್ಯ ಇಷ್ಟೇ ಇರ್ತಾರೆ. ಇನ್ನೊಂದು ಕಡೆ ಹೇಳುತ್ತೆ ಅದಕ್ಕೆ ಅವರು ಆತ್ಮೀಯವಾಗಿದ್ದಾರೆ. ಮಹಿಳೆಯರ ಆಗಿ ಸುಮಾರು 65 ಸಲ ಒಂದು ದಿವಸದಲ್ಲಿ ನಗಾಡ್ತಾ ಇರುತ್ತೆ. ಸೀರಿಯಲ್ ನೋಡಿಯೋ ಬಾಧಾತ್ಮಯವರು ನೋಡಿಯೋ ದಿವಸಕ್ಕೆ ಬರೇ 40 ಎಷ್ಟು ಕೇಳಿದ್ರೆ 2 5 ಸಲ. ಆದ್ರಿಂದ ನಮಗೆ ಅನಾರೋಗ್ಯ ಬಂದಿದೆ ಅಂತ ಹೇಳಿ ಎಲ್ಲೋ ಕಾಡಿನಲ್ಲಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಖುಷಿಯಾಗಿರುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಪೀಠಿಕೆಯಲ್ಲಿ ಕಾರ್ಯಕ್ರಮ ಬಂದಿದ್ದಾರೆ. ಕೇವಲ ನಮ್ಮ 2 ಕಾರ್ಯಕ್ರಮಗಳ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಕಾನೂನಿನ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಹೇಳ್ತಾ, ಇವತ್ತು ಸ್ವಉದ್ಯೋಗ ಯಾವತ್ತು ನಮ್ಮ ದೇಶದ ಬಗ್ಗೆ ಕೆಲವೊಂದು ಅಂಕಿಅಂಶಗಳನ್ನ ಕೇಳಬೇಕಾದ್ರೆ ನೋವಾಗುತ್ತೆ. ನಮ್ಮ ದೇಶದಲ್ಲಿ ಪತ್ರಕರ್ತರಿದ್ದಾರೆ, ಸುಮಾರು 850 ಕೋಟಿ ಜನಸಂಖ್ಯೆ ಇದ್ದಾರೆ. ನಮ್ಮಲ್ಲಿ ಸುಮಾರು 145 ಕೋಟಿ ಜನ ಇದ್ದಾರೆ. ಪ್ರಪಂಚದ 195 ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ ಯಾವುದು ಕೇಳಿದ್ರೆ ಅದು ನಮ್ಮ ಭಾರತ. ಬಟ್ ಸಮಸ್ಯೆ ಏನು ಅಂತ ಕೇಳಿದ್ರೆ ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ನೆರವೇರಿದೆ. ಮುಂದಕ್ಕೆ ಕೆಲಸ ಭಾಗದ ಯೋಜನೆಯ ಪಾಲುದಾರ ಸದಸ್ಯರ ಬಹುದಿನದ ಕನಸು ಪಾಲುದಾರ ಸದಸ್ಯರ ಬಹುದಿನದ ಕನಸು ಇದೀಗ ಯೋಜನೆ ಎಲ್ಲರೂ ಯೋಜನೆಯ ಪ್ರಧಾನವಾಗಿ ಭಕ್ತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಅದೇ ರೀತಿ ಯೋಜನಾ ಕಚೇರಿಯ ಜವಾಬ್ದಾರಿ ಹಸ್ತಾಂತರ ಕಳಸ ತಾಲೂಕು ಹಿಂದೆ ಕೋಟಿಗೆರೆ ಯೋಜನಾ ಕಚೇರಿಗೆ ಒಳಪಟ್ಟಿದ್ದು, ಈ ಸಂದರ್ಭ ಯೋಜನಾಧಿಕಾರಿಗಳಾಗಿ ಯೋಜನೆಯ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಅತ್ಯಂತ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ವಂದನೆಗಳು ಸರ್. ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಪೂಜ್ಯ ಕಾಮಣ್ಣ ದಂಪತಿ ನಮ್ಮ ಕಳಸ ಗ್ರಾಮದ ಪ್ರಥಮ ಪ್ರಜೆ ಹಾಗೂ ನನ್ನ ಆತ್ಮೀಯವಾಗಿರುವಂತಹ ಶ್ರೀಮತಿ ಉಷಾ ವಿಶ್ವನಾಥ್ ಅವರೇ ಹಾಗೂ ನಮ್ಮ ಮೂಡಿಗೆರೆ ನಮ್ಮ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿರುವಂತಹ ಶ್ರೀಮತಿ ದಯಾವತಿಯಮ್ಮ ಹಾಗೂ ಪ್ರಾದೇಶಿಕ ನಿರ್ದೇಶಕರು ನನ್ನ ಬಹಳ ಬಹುಶಃ 2007-8ರಿಂದ ಕೂಡ ನನ್ನ ಬಹಳ ಆತ್ಮೀಯವಾದಂತಹ ಇಂದಿನವರೆಗೂ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಶಕ್ತಿ ನನ್ನನ್ನು ವೇದಿಕೆಗೆ ಕರಿಬೇಡಿ, ನಿಮಗೆ ಏನು ಬೇಕು ನಾನಿದ್ದೀನಿ ಅಂತ ಹೇಳುವಂತಹ ಒಂದು ನಮ್ಮೆಲ್ಲರ ಬೆನ್ನೆಲುಬು ಬ್ರಹ್ಮಾಂಡದ ವೇದಿಕೆಯಿಂದ ಬಹಳ ಖುಷಿಯಾಗುತ್ತಾ ಇದೆ. ಯಾವತ್ತು ಬರೋದು ಒಪ್ಕೊಂಡಿದ್ದೆ, ಬಹಳ ಖುಷಿಯಾಗಿದೆ. ಎಲ್ಲ ಗಣ್ಯರೇ ಹಾಗೂ ನಮ್ಮ ಯೋಜನಾ ಅಧಿಕಾರಿಯಾಗಿರುವಂತಹ ಶ್ರೀಯುತ ಶಿವರಾಮ್ ಅವರೇ ಹಾಗೂ ಸುರೇಶ್ ಅವರೇ ಹಾಗೂ ಎಲ್ಲ ವಲಯ ಮೇಲ್ವಿಚಾರಕರೇ ಹಾಗೂ ಗ್ರಾಮದ ಗೌರವಾನ್ವಿತರೇ ಹಾಗೂ ಎಲ್ಲ ಜ್ಞಾನ ವಿಕಾಸಕ್ಕೆ ಇವತ್ತು ಈ ಒಂದು ಸುಂದರವಾದಂತಹ 2 ಕಾರ್ಯಕ್ರಮ ನಿವೃತ್ತ ಡಿಪ್ಟಿ ತಹಶೀಲ್ದಾರರು ಗೌರವಾನ್ವಿತ ಶ್ರೀ ಕೀರ್ತಿ ಜೈನವರೇ ಕಳಸದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೂ ಕ್ಷೇತ್ರದ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾರ್ಯಕರ್ತರಿಗೆ ಪ್ರೋತ್ಸಾಹ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಕ್ಕಂತಹ ಇಲ್ಲಿನ ಗಣ್ಯರು ಗೌರವಾನ್ವಿತ ಶ್ರೀಯುತ ಪ್ರಭದೇವ್ ಅವರೇ ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ಬಹಳಷ್ಟು ವಿಚಾರಗಳನ್ನು ಹಾಗೂ ಕ್ಷೇತ್ರದ ಬಗ್ಗೆ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮೂಡಿಗೆರೆ ಹಾಗೂ ನನ್ನ ಸಹೋದರಿ ನಿರ್ದೇಶಕರು ಪ್ರಕಾಶ್ ಅವರೇ, ಹೊಸ ಯೋಜನಾ ಕಚೇರಿಯ ಯೋಜನಾಧಿಕಾರಿ ಸುರೇಶ್ ಅವರೇ, ಶಿವಾನಂದ ಅವರೇ, ಈ ಭಾಗದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳೇ, ನಮ್ಮ ಊರಿನ ಗಣ್ಯರು, ಶೌರ್ಯ ವಿಪತ್ತು ಎಲ್ಲ ಪದಾಧಿಕಾರಿಗಳೇ, ನಮ್ಮ ಒಕ್ಕೂಟವನ್ನು ಯೋಜನೆಯ ಕಾರ್ಯಕ್ರಮ ಏನಾದರೆ ಅಲ್ಲಿ ಸುಜಯತೆ ಎಂದು ಕಾಣದೇ ಹೇಳಿದರೆ ಆ ಸಂಘದ ಪ್ರೀತಿಯನ್ನು ತುಂಬಿರುವ ಸೀರೆ ಅವರು ಎಲ್ಲಿ ಹೋದ್ರು ಅದನ್ನು ಬಹಳ ಕಳೆದ ವರ್ಷ ಕುಚಿಯರು ಬಂದಾಗಲೂ ಎಲ್ಲ ಸಂದರ್ಭದಲ್ಲಿ ಯೋಜನೆ ಕಾರ್ಯಕ್ರಮ ಅಂದರೆ ಅಲ್ಲಿ ಅವರ ಲುಕ್ ಕಾಯ್ದುಕೊಳ್ಳುವಲ್ಲಿ ನಮ್ಮ ಊರಿನ ಜನತೆ ಅಷ್ಟು ಪ್ರೀತಿಯಿಂದ ಅದನ್ನು ನೋಡಿಕೊಂಡಿದ್ದೀರಿ. ಸಂಘ ಹೇಳಿದ್ರೆ ನಿಮ್ಮ ಕುಟುಂಬದ ಒಂದು ಭಾಗ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲದೆ ಈ ಕ್ಷಣದವರೆಗೂ ಕೂಡ ಕಳಸ ಭಾಗದಲ್ಲಿ ಒಂದೇ ಒಂದು ಬಾರಿಯ ಸಮಸ್ಯೆ ನಮಗೆ ಪದಾಧಿಕಾರಿಗಳು ಮಾತ್ರ ಅಲ್ಲದೆ ಒಕ್ಕೂಟದ ಪದಾಧಿಕಾರಿಗಳು ಇವತ್ತು ಯಾರು ತಾವೆಲ್ಲ ಇದ್ದೀರಾ ತಾವೆಲ್ಲರೂ ಕೂಡ ಒಕ್ಕೂಟ ಹೇಳಿದ್ರೆ 25, 30, 40 ಸಂಘಗಳು ನನ್ನ ಕುಟುಂಬ ಎಲ್ಲಿಯೂ ಒಂದು ಸಣ್ಣ ರೀತಿಯ ಕಪ್ಪು ಚುಕ್ಕಿಯೂ ಬರಬಾರದು ಅನ್ನೋ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಿರೋದಕ್ಕೆ ಇವತ್ತು 1300 ಸಂಘಗಳನ್ನು ಕೂಡ ಒಂದೇ ₹1 ಕಂತು ಬಾರಿಗೆ ಆಗದ ಹಾಗೆ ಆರ್ಥಿಕ ಶಿಸ್ತು ಅಂದ್ರೆ ಏನು ಅಂತ ಇಡೀ ಬೇರೆ ಯೋಜನಾ ಕಚೇರಿಗಳಿಗೂ ಕೂಡ ನೀವು ಇವತ್ತು ಸಾರಿ ಹೇಳುವಂತಹ ಸ್ಥಿತಿಗೆ ಇವತ್ತು ತಲುಪಿದ್ದೀರಿ. ಹಾಗಾಗಿ ಇವತ್ತು ಆರ್ಥಿಕ ಶಿಸ್ತು ನನಗೆ ಆಶ್ಚರ್ಯ ಆಗುತ್ತೆ. ಸುಮಾರು 1300 ಸಂಘಗಳಿದ್ರು ಕೂಡ 47 ಕೋಟಿ ರೂಪಾಯಿಯ ವ್ಯವಹಾರ ನಮ್ಮ ಈ ಒಂದು ಕಳಸದ ಜನತೆ ಮಾಡಿದ್ದಾರೆ. ಇವತ್ತು ಅಷ್ಟು ಆರ್ಥಿಕ ವ್ಯವಹಾರಗಳನ್ನು ಮಾಡಿಕೊಂಡು ತನ್ನ ಮೂಲಸೌಕರ್ಯ ನಮ್ಮವರಿಗೆ ಕಳಸ ಸಂಸ್ಥೆ ಈ ಭಾಗ ಹೇಳಿದ್ರೆ ಬಹಳ ಪ್ರೀತಿ. ಅವರು ವರ್ಷಕ್ಕೊಂದ್ಸಾರಿ 2 ಸಾರಿ ಆದರೂ ಬಂದು ಹೋಗುವಂಥದ್ದು ಅದೇ ಕಾರಣಕ್ಕೆ. ಆದ್ರಿಂದ ಇವತ್ತು ಸುಮ್ಮನೆ ಕಳಸ ಯೋಜನಾ ಕಚೇರಿ ಆಗಲಿಲ್ಲ, ಅಷ್ಟರ ಮಟ್ಟಿಗೆ ನೀವು ಅದನ್ನು ಸದ್ಬಳಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟ ಎಲ್ಲ ಈ ಭಾಗದ ಜನರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಮಾಧ್ಯಮದವರಿಗೆ, ಒಕ್ಕೂಟದವರಿಗೆ, ನಮ್ಮ ಶೌರ್ಯ ಅವರು ನೀನೇನಾದ್ರು ಚಿತ್ರದುರ್ಗಕ್ಕೆ ಬರ್ತಾ ಇರುವಾಗ ಬಾಳೆಹೊನ್ನೂರ ಹತ್ರ ನಮ್ಮ ಇವತ್ತು ನಮಗೆ ಪುರ್ಸೊತ್ತಿಲ್ಲ. ಪುರ್ಸೊತ್ತು ಅನ್ನೋದೇನಾದ್ರು ಅಂಗಡಿಯಲ್ಲಿ ಸಿಗ್ತಾ ಇದ್ರೆ
ನಾವೆಲ್ಲ 4 ಕೆಜಿ 1 ಕೆಜಿ ಇಟ್ಕೊಂಡು ಬಂದು ಇಟ್ಕೋಬಹುದು. ಪುರ್ಸೊತ್ತಿಲ್ಲ, ಏನ್ ಮಾಡ್ತೇನೆ ಮಕ್ಕಳನ್ನು ತೊಟ್ಟಿನಲ್ಲಿ ಮಲಗಿಸ್ತೇನೆ, ಪಕ್ಕದಲ್ಲಿ ಮೊಬೈಲ್ ಆನ್ ಮಾಡಿ ಹೇಳ್ತೇನೆ, ರಕ್ಕಮ್ಮ ಇದು ಯಾಕೆ ಚಪ್ಪಾಳೆ ಹೇಳ್ತಾ ಇದ್ದೇನೆ. ವಿಷಯಲ್ಲ, ನಾವು ಬದಲಾವಣೆ ಮಾಡಿಕೊಳ್ಬೇಕಾದ ವಿಷಯ. ಊಟ ಮಾಡುವಾಗ ತಟ್ಟೆಯಲ್ಲಿ ಊಟ ಹಾಕಿ ಸೊಂಟದಲ್ಲಿ ಮಗುವನ್ನು ಇರಿಸಿಕೊಂಡು ಹೇಳ್ತಾ ಇದ್ದೆ, ಚಂದಿರನೇ ತಗೆ ಓಡುತ್ತಲಿರುವ ಮೋಡಕ್ಕೆ ಬಿಡರಿ ಚಂದ್ರಮಾಮ ಊಟ ಮಾಡು ಅಂತ ಎಲ್ಲಾ ತಾಯಂದಿರು ನಾವು ಸಾಮಾನ್ಯವಾಗಿ ಹಾಗೆ ಊಟ ಮಾಡಿಸಿದ್ವಿ. ಈಗ ತಟ್ಟೆ ಹಿಡಿದು ಮೊಬೈಲ್ ಆನ್ ಹೇಳ್ತಾರೆ, ನೋಡೋಣ ಊಟ ಮಾಡಿ ಶುರು ಮಾಡ್ತಾನೆ. ನಾವು ತೋರಿಸೋದು ಚೂರಿ ಹಾಕೋದನ್ನು, ಗುಂಡು ಹಾಕೋದನ್ನು, ಇನ್ನೇನು ರಕ್ತವನ್ನು, ಕೆಂಪು ಬಣ್ಣದ ಏನು ಘಟನೆಗಳಲ್ಲಿ ನಡೀತದೆ ಅದನ್ನು ನಾವು ತೋರಿಸ್ತಾ ಇದ್ದೇವೆ. ಆಮೇಲೆ ಊಟ ಮಾಡಿದ್ರು, ಅಮ್ಮ ಮಾಡಿದ ಆ ಮುದ್ದೆ ಸರಿಯಾಗಿದೆ ಇಲ್ಲ, ಅನ್ನ ಸರಿಯಾಗಿದೆ, ಸಾಂಬಾರ್ ರುಚಿಯಾಗಿದೆ ಅಂತ ಮಗಳಿಗೆ ಗೊತ್ತಿಲ್ಲ. ಅದು ನೋಡ್ತಾ ಬರುತ್ತೆ ಕಲ್ಲಿಗೆ ನೋವು ಬರ್ತದೆ. ಊಟದ ಸವಿಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ, ಬರೀ ಹಾಡು ಕೇಳಿ 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 ಅಂತದನ್ನು ನೋಡಿ ನೋಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.